ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯು ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ವಾರ್ಡ್ನ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ನ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಸಭೆಯಲ್ಲಿ ಚರಂಡಿ ಸಮಸ್ಯೆ, ನೀರಿನ ಸಮಸ್ಯೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪೂರೈಕೆಯ ಕುರಿತು ಚರ್ಚೆ ನಡೆಸಲಾಯಿತು. ಇನ್ನು ಇದೇ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಅಭಿವೃದ್ಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮಧ್ಯರಾತ್ರಿ 3:30ಕ್ಕೆ ಪಾಲಿಕೆಯ ಅಧಿಕಾರಿಗಳ ಐಡಿಯಲ್ಲಿ ಲಾಗ್ ಇನ್ ಆಗಿ 87 ಆಸ್ತಿಗಳ ಖಾತೆಯ ಹಕ್ಕುಗಳು ವರ್ಗಾವಣೆ ಆಗುತ್ತವೆ. ಮತ್ತೊಂದು ಕಡೆ ಪಾಲಿಕೆಯ ನಗರದ ಗಡಿಗೂ ಹೊಂದಿಕೊಳ್ಳದ 7500 ಮನೆಗಳು ಪಾಲಿಕೆಯ ವ್ಯಾಪ್ತಿಗೆ ಸೇರ್ಪಡೆಯಾಗುತ್ತವೆ. ಇದೆಲ್ಲ ಹೇಗೆ ಸಾಧ್ಯ? ಹೊಣೆ ಯಾರು? ಇದರ ಹಿಂದಿರುವ ಶಕ್ತಿಮಾನ್ ಯಾರು ಎಂದು ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರೂ ಆದ ಮಾಜಿ ಮೇಯರ್ ಸೈಯದ್ ಅಹಮದ್ ಆಕ್ರೋಶ ಹೊರಹಾಕಿದರು. ಇನ್ನು ಸ್ಥಾಯಿ ಸಮಿತಿ ಸದಸ್ಯೆ ಇರ್ಫಾನಾ ಪರ್ವೀನ್ ಅವರು ನಾಯಿ ಕಡಿತದಿಂದ ಗಾಯಗೊಂಡ ಬಾಲಕ ಹಾಗೂ ಪೋಷಕರನ್ನು ಮೇಯರ್ ಮುಂದೆ ಕರೆತಂದು ಮಹಿಳಾ ಸದಸ್ಯರು ಅವರ ಜೊತೆಗೆ ಬಂದಿದ್ದರು. 2 ವರ್ಷಗಳಿಂದ ನಾಯಿಗಳ ಕಾಟ ಹೆಚ್ಚಾಗಿ ನಗರವಾಸಿಗಳು ಭಯಭೀತರಾಗಿದ್ದಾರೆ. ಇದಕ್ಕೆ ಏನಾದರೂ ಪರಿಹಾರ ಕೊಡಲೇಬೇಕು ಎಂದು ಕಣ್ಣೀರು ಹಾಕುತ್ತಾ ಆಕ್ರೋಶ ಹೊರಹಾಕಿದರು. ಸಭೆಯಲ್ಲಿ ವಿವರವಾಗಿ ಚರ್ಚಿಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು. ನಾಯಿ ಕಚ್ಚತಾನೆ ಎಸ್ ಏನ್ ಮಾಡ್ಲತ್ತಾನ? ನಾಯಿ ಕಚ್ಕೋ ಏನಾರ ಓಡಾಡಿ ಕಚ್ಚತಾನ ಎಸ್ ಐ ಕೆಲಸ ಏನದ? ಕಮಿಷನರ್ ಸಾಹೇಬ್ರೆ ಏನ್ ಮಾಡ್ತಾನೆ ಎಸ್ ಐ? ಅವ್ನ ಡ್ಯೂಟಿ ಅಲ್ಲ ಎಸ್ ಐ, ಇದು ಡ್ಯೂಟಿ ಅಲ್ಲ ಸರ್. ಎಸ್ ಐ ಎಸ್ ಐ ಡ್ಯೂಟಿ ಅಲ್ಲ. ಅವ್ರು ಏನಾರ ಓಡಾಡ್ಬೇಕು ಮಾಡ್ಬೇಕಿಲ್ಲ. ಈ ನಾಯಿ ಕಚ್ಚಿದ ಮೇಲ ಅದು ಟ್ರೀಟ್ಮೆಂಟ್ ಬಿಲ್ ಹೋಗಿ ಹಾಸ್ಪಿಟಲ್ ಹೋಗಿ ನೋಡ್ಲಕ್ಕ ಅವ್ನಿಗೆ ಎಸ್ ಐ ಬೇಕು. ಇದ್ರೆ ಓಡಾಡಕ್ಕೆ ಎಸ್ ಐ ಬೇಡ. ಎಸ್ ಐ ಕೆಲಸ ಇಲ್ಲ ಸರ್. ಹಾಸ್ಪಿಟಲ್ ಎಸ್ ಐ ಕೆಲಸ, ಸಾರಿ ಇದ್ರೆ ಎಸ್ ಐ ಕೆಲಸ ಏನದ? ಯಾರ ಕೇಳೋದು? ಯಾರ ಅನ್ನೋದು? ಯಾರ ಕೇಳ್ರಿ ಏನ್ ಹೇಳೋದು ಕೆಲಸ? ಕಾರ್ಪೊರೇಷನ್ ಬಂದು ನಮ್ಮ ಸದಸ್ಯರು ಕೇಳಿದ್ರಿ, ಈಗ ಡೈವರ್ಟ್ ಮಾಡ್ಬಾರ್ದು ಅಂತ ಹೇಳಿ ಗೋಲ ಸಾಬರ್ ಅಂತಾರ. ಡೈವರ್ಟ್ ಯಾವ್ದ್ರಿಂದ ಯಾರು ಡೈವರ್ಟ್ ಮಾಡೋದು ಸರ್? ಎಲ್ಲರೂ ಮತ್ತೆ ಸಿಟಿ ಬಗ್ಗೆ ಜನರ ಸಲಹೆಗೆ ಜನರಿಂದ ಬಂದ ಜನರಿಗೆ ಅನುಕೂಲ ಸಲಹೆಗೆ ಮಾತಾಡತ್ತೇವೆ. ಯಾರ ಒಬ್ರಿಗೊಬ್ರು ಡೈವರ್ಟ್ ಮಾಡಲ್ಲ ಸರ್. ಅವ್ರಿಗೆ ಮಟನ್ ಶಾಪ್ ಇದ್ದಿರೋದು ಅದು ಡೈವರ್ಟ್ ಮಾಡ್ತಕ್ಕೈತ್ರಿ. ಈ ಮಟನ್ ಶಾಪ್ ಗಾಡಿ ಬಂದ್ ಕೇಸಿನ ಗಾಡಿದಾಗವ ये सब क्या गाड़ी तक गाड़ी सीज मारेंगे। आता हूं मेरे साथी कारपोरेटर से, मेयर से और कमिश्नर से, जैसे हेल्थ कमेटी चेयरमैन साहब ने भी कहा कि पीआईएल, मैं समझता हूं कि पीआईएल फिलवक्त नेसेसरी नहीं है. सेंट्रल गवर्नमेंट और स्टेट गवर्नमेंट के पास डॉग बाइट केसेस का ऑलरेडी डाटा है. अगर नहीं है तो मैं हाउस के नॉलेज में लाना चाह रहा हूं. अगर किसी के नॉलेज में नहीं है तो 2019 में 72,77,000 डॉग बाइट केसेस हुए पूरे हिंदुस्तान में. नियरली 77,000. सेकेंड 2020 में 46,33,000. 2021 में 17.01 लाख. 2022 में 21 लाख. और जैसे मैं बताया कि 2024 में 22 लाख हुए. इसमें 48 डेथ हुए. क्या ये मामूली बात है? ये टोटली मामूली बात नहीं है. ये पूरा डाटा सेंट्रल गवर्नमेंट के पास भी है, स्टेट गवर्नमेंट के पास भी है. तो आपके थ्रू जो है स्टेट गवर्नमेंट को करें, स्टेट गवर्नमेंट के थ्रू जो है सेंट्रल गवर्नमेंट में एक बिल लेकर आए. यहाँ पर सबकी जिम्मेदारी है हमारी. अगर आप और हम अगर यहाँ पर खड़े हैं मेरे को अभी इसी वक्त मैं अगर बोलेंगे तो मैं यही बैठूंगी और मैं तब तक नहीं उठूंगी तब तक काम नहीं. मुझे नहीं चाहता था 2 साल वेट करी सर मैं हर चीज के लिए, लेकिन अब नहीं होगा. अब मैं यहाँ पे बैठी हूँ सर, इसके बाद भी कुछ नहीं बोलूंगी. शायद मेरे इस चीज को आपके साथ सपोर्ट है. आप गौरव मता आपके साथ पूरे हैं, हम भी लोग हैं पूरे हैं. आप अपनी जगह पे बैठे बात करें तो अच्छा रहता. बेशक सर, मैं आप लोगों मेरे साथ हैं. ಸುಮಾರು 40,000 ನಾಯಿಗಳು ಇರಬಹುದು ಅಂತ ಅವ್ರದ್ದು ಅಂದಾಜಿದೆ. 40,000 ನಾಯಿಗಳು ಈ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಈಗ ನಾವು 2-3 ಆಕ್ಟ್ಸ್ ಇದೆ. ಒಂದು ಆನಿಮಲ್ ಬರ್ತ್ ಕಂಟ್ರೋಲ್ ಲಾ,
ABC ಆಗಿದೆ. ಅದರದ್ದು ಡೇಟಾ ವರ್ಲ್ಡ್ ವೈಡ್ ಡೇಟಾನು ಇದೆ, ಅದು ನಮ್ಮ ಜೊತೆ ಎಲ್ಲ ಜೊತೆ ಶೇರ್ ಮಾಡ್ತೀವಿ. ಟೆಂಡರ್ ಮುಗಿದಿದೆ, ಟೆಂಡರ್ ಕಾಲ್ ಫಾರ್ಮ್ ಮಾಡಿದೀವಿ. ಫಸ್ಟ್ ಟೆಂಡರ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ, ಸೆಕೆಂಡ್ ಟೆಂಡರ್ ಕೂಡ ಸೆಕೆಂಡ್ ಕಾಲ್ ಮಾಡಿದ್ದೀವಿ. ಇದರಲ್ಲಿ ನಮಗೆ ಬರ್ತಕ್ಕಂಥ ಸಮಸ್ಯೆಗಳು ಏನಂದ್ರೆ, ನಾವು ನಾಯಿಗಳಿಗೆ ಹಿಡಿದು ಒಂದ್ ಕಡೆ ಇಡಂಗಲ್ಲ, ಅವ್ರ ಮೇಲೆ ಟ್ರೀಟ್ಮೆಂಟ್ ಮಾಡಬಹುದು. ಇಲ್ಲಾಂದ್ರೆ ಏನ್ ಸಮಸ್ಯೆ ಇದೆ ಅದನ್ನ ಸಾಲ್ವ್ ಮಾಡಿ ನಾವು ಮತ್ತೆ ಸೇಮ್ ವಾರ್ಡ್ ಅಲ್ಲಿ ಬಿಡಬೇಕಾಗುತ್ತೆ. ಸೊ ಈಗ ನಾಯಿಗಳದ್ದು ಸಂಖ್ಯೆ ನಾವು ಕಡಿಮೆ ಮಾಡ್ಬೇಕಾದ್ರೆ ABC ಇದು ಒಂದೇ ನಮ್ಮ ಹತ್ರ ದಾರಿ ಇದೆ. ABC ನಾವು ಎಫೆಕ್ಟಿವ್ ಆಗಿ ಮಾಡ್ಬೇಕಾದ್ರೆ ಈಗ ನಾವು ಏನ್ ಪೇಸ್ ಅಲ್ಲಿ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಈಗ ಮತ್ತೊಂದು ಸಲ ನಾವು 50 ಲಕ್ಷದ ಟೆಂಡರ್ ಕರೆದಿದ್ದೀವಿ. ಅದರಲ್ಲಿ ಮತ್ತೆ 2500 ನಾಯಿಗಳದ್ದು ಅಷ್ಟೇ ABC ನಾವು ಮಾಡಬಹುದು. ಆದ್ರೆ ನಾನು ಹೇಳಿದಂಗೆ ನಮ್ಮ ಕಲಬುರಗಿ ಮಹಾನಗರ ವ್ಯಾಪ್ತಿಯಲ್ಲಿ ಸುಮಾರು 40,000 ನಾಯಿಗಳು ಇವೆ. ಸೊ ನಾವು ಲಾಜಿಸ್ಟಿಕಲಿ ಸ್ವಲ್ಪ ಇದು ಆಗ್ತಾ ಇದೀವಿ. ಅದರ ಸಲುವಾಗಿ ಡಾಗ್ ಶೆಲ್ಟರ್ದು ಈಗಾಗಲೇ 5 ಕೋಟಿದು ಟೆಂಡರ್ನು ಫೈನಲ್ ಆಗಿದೆ. ವರ್ಕ್ ಆರ್ಡರ್ ನಾವು ಕೊಡ್ತೀವಿ, ಆ ಕೆಲಸನೂ ಚಾಲು ಆಗುತ್ತೆ. ಆದ್ರೆ ಡಾಗ್ ಶೆಲ್ಟರ್ ಆದ ನಂತರ ನಾವು ABC ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಬಹುದು. ಯಾಕಂದ್ರೆ ಅದು ಅಲ್ಲಿ ಫ್ಯಾಸಿಲಿಟಿ ಇದೆ ನಮ್ಮ ಹತ್ರ. ನಾವು ಹಾಸ್ಪಿಟಲ್ ಒಂದು ಆಪರೇಷನ್ ಥಿಯೇಟರ್ ಮಾಡಬಹುದು. ಜೊತೆಗೆ ಒಂದು ನಾಯಿ ಒಂದು ಇಡಬೇಕಾದ್ರೆ ಸುಮಾರು 300-400 ನಾಯಿಗಳು ಅಟ್ ಎ ಟೈಮ್ ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡಬಹುದು. ಆದ್ರೆ ಇದ್ದಿದ್ದು ನಾಯಿಗಳದ್ದು ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಯಾವುದೇ ರೀತಿ ಈಗಂತೂ ಸೊಲ್ಯೂಷನ್ ಇಲ್ಲ. ಅಗ್ರೆಸಿವ್ ನಾಯಿಗಳು ಏನಿದೆ ಅದಕ್ಕೂ ನಾವು ಕಂಟ್ರೋಲ್ ಮಾಡಿ ಹಿಡಿದು ಅದರ ಮೇಲೆ ಏನಾದರೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾಯಿನೇ ಬೇಡ ಅಥವಾ ನಾಯಿ ಬೇಡ ನಮ್ಮ ವಾರ್ಡ್ ಆಗಿ ಅಥವಾ ನಮ್ಮ ಕಾರ್ಪೊರೇಷನ್ ಸಿಟಿಯಲ್ಲಿ ಅದಕ್ಕೆ ಯಾವುದೋ ಒಂದು ಸೊಲ್ಯೂಷನ್ ಸದ್ಯಕ್ಕೆ ಅಂತೂ ಇಲ್ಲ. ಆದ್ರೆ ಈ ಟಾಪ್ 5 ಕೇಸಸ್ ಏನಿದೆ ಈಗಾಗಲೇ ಸದಸ್ಯರು ಹೇಳಿದಂಗೆ ನಾವು ಇನ್ಪುಟ್ಸ್ ತಗೊಂಡು ಚಿಕನ್ ಮಟನ್ ವೇಸ್ಟ್ ಇರ್ಬೋದು ಅಥವಾ ನಮ್ಮ ಜನರಲ್ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ಸ್ ಏನಿರುತ್ತೆ ಆ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ ಇಂತಾನು ಸ್ವಲ್ಪ ನಾಯಿಗಳು ಆಗಲು ಸಾಧ್ಯತೆ ಇದೆ. ಸೊ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ಸ್ ಆಗಿ ಅಥವಾ ವೇಸ್ಟೇಜ್ ಆಗಿ ಅದನ್ನ ಕಂಟ್ರೋಲ್ ಮಾಡಿ, ಜೊತೆಗೆ ABC ನಾವು ಕಾರ್ಯಕ್ರಮ ಏನ್ ಮಾಡಿದೀವಿ 50 ಲಕ್ಷದ್ದು, ಅದು ಇನ್ನೂ ಹೆಚ್ಚು ಮಾಡಿ 1 ಕೋಟಿ ತನಕ ನಾವು ಸರ್ ಮಾಡಬಹುದು. ಅದರಲ್ಲಿ ನಾವು ಕನಿಷ್ಠ 5 ಇನ್ನೊಂದ್ಸರಿ PIL ಹಾಕೊಂಡು ಅದನ್ನ ಕೂಲಂಕುಷವಾಗಿ ಪರಿಗಣಿಸಿ ಇವತ್ತಿನ ದಿವಸ ಏನು ನಗರಗಳಲ್ಲೆಲ್ಲ ಇಡೀ ದೇಶಾದ್ಯಂತ ಸೇಮ್ ಸಮಸ್ಯೆ ನಡೀತಾ ಇದೆ. ಸೊ ವಿತ್ ದಿ ಕನ್ಸೆಂಟ್ ಎಲ್ಲ ಮಹಾನಗರ ಪಾಲಿಕೆಗಳ ಕಮಿಷನರ್ಸ್ ಜೊತೆ ಮಾಡ್ಕೊಂಡು ತಾವುಗಳು ಎಲ್ಲರೂ ಸೇರಿ ಒಂದು ರಿಟ್ ಅಪೀಲ್ ಹಾಕೋದ್ರ ಮೂಲಕ ನಾವು ಇದನ್ನ ದೊಡ್ಡ ಲೆವೆಲಲ್ಲಿ ನಾವು ಹೋರಾಟ ಮಾಡಿದಾಗ ಮಾತ್ರ ಜನರನ್ನು ಸೇವ್ ಮಾಡ್ಬೋದೇ ಹೊರತು ಇಲ್ಲ ಅಂತಂದ್ರೆ ಅವರನ್ನು ಸೇವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯರ ಜೀವಕ್ಕೆ ಒಂದು ಹೆಚ್ಚಿನ ಬೆಲೆ ಇದೆ. ಇದೇ ನಿಟ್ಟಿನಲ್ಲಿ ನಾವು ಏನೀಗ ಟೆಂಡರ್ ಮಾಡಿಸಿದ್ವಿ ಅದನ್ನ ಸ್ವಲ್ಪ ಅತಿ ಶೀಘ್ರದೊಳಗಡೆ ಇನ್ನೂ 2 ದಿವಸದ ಒಳಗಡೆ ನೀವು ಚಾಲನೆ ಮಾಡಿಬಿಟ್ಟು ಕಾಮಗಾರಿ ಶುರು ಮಾಡ್ಬೇಕಂತ ಈ ಮೂಲಕ ಸೇಲ್ ಮಾಡ್ತಾರೋ ಅವ್ರು ಲೇಟ್ ಮಾಡಿ ತಮ್ಮ ಅನುಕೂಲ ಬಂದಾಗ ಹೋಗ್ತಾರೋ ಗಿರಿ ಒಳಗೆ ಸೀಟ್ ಒಳಗೆ ಹಾಕಿ ಹೋಗ್ತಾರೆ ಸಾಕು. ಅದಕ್ಕೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ಬರೋದಲ್ಲ ತೆಲೆಗೆ ಹಾಕೊಂಡ್ರೆ ಫ್ರೀ ಬಿಟ್ಬಿಟ್ಟು ಎಲ್ಲರೂ ಬೈಲಿ ಎಲ್ಲರೂ ಬೈಲಿ ಟೆಂಡರ್ ಕರಿಬೇಡ ಯಾರು ಡೈಲಿ ಕ್ಲೀನ್ ಆಗ್ತಾವ ಗಾಡಿ ಅಂತ ಒಂದು ವೆಹಿಕಲ್ ಅಂತ ಬಿಟ್ಬಿಡ್ರಿ, ಮಾಡ್ಬಿಡ್ರಿ ಫ್ರೀ ಗಾಡಿ ಅಂತ ಬಿಟ್ಬಿಟ್ಟು ಅವ್ರು ಮಾಡ್ತಾರೆ ಅವರು. ಎಲ್ಲವ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಡ್ಡಾಯ ಜಾಸ್ತಿ ಅವ. ಈ ಇನ್ವಾಲ್ವ್ಮೆಂಟ್ ಇಂಜಿನಿಯರ್ಸ್ಗಳು SIಗಳು ಮೊದಲ ದುಕಾನುಗಳ ಮೇಲೆ ಸೂಕ್ತವಾದ ಕ್ರಮ ತಗೊಂಡ್ರಪ್ಪ ಅಂತಂದ್ರೆ ಇವು ಜಾಸ್ತಿ ನಾಯಿಗಳು ಅಲ್ಲಿ ಬರೋಂಥ ಹಾವಳಿ ಕಮ್ಮ. ಇವು ಈಗಾಗಲೇ ಹೇಳಿದ್ರು ಸಚಿನ್ ಶಿರವಾಳ ಅವರು ಅಧ್ಯಕ್ಷರು 5 ಕೋಟಿ KKD 5 ಕೋಟಿ ಅಲ್ಲ 100 ಕೋಟಿ ತಂದ್ರೂ ಅವು ಏನು ಮಾಡುವ ಅದೇ ಮಾಡ್ತದೆ. ಆದ್ರೆ ಏನದ ಅಲ್ಲಿ ಖಂಡಗಳು ಹೊರಗೆ ಬೀಳಾರ್ದಾಗ ನೋಡ್ಕೊಂಡ್ರಪ್ಪ ನಾಯಿಗಳಿಗೆ ಒಂದು ರುಚಿ ಬೀಳಿಲ್ಲಪ್ಪ ಅಂತಂದ್ರೆ ಅವು ಮನುಷ್ಯರಿಗೆ ಸಿಗಲಿಲ್ಲಪ್ಪ ಆಟೋಮೆಟಿಕ್ ಪಬ್ಲಿಕ್ ಮೇಲೆ ದಾಳಿ ಮಾಡ್ತದ. ಹೆಂಗಾದ್ರು ಅದು ಮೊದಲ ಕ್ರಮ ಚಿಕನ್ ದುಕಾನ್ ಮಟನ್ ದುಕಾನ್ ಕ್ರಮ ಕೈಗೊಡ್ರಪ್ಪ ಅಂತಂದ್ರೆ ಒಂದು ಆಗ ಅನಾಹುತಗಳು ತಪ್ಪು. ನೀವು ಅದಕ್ಕೆ ಬಿಟ್ಟು ಕೇಸಿಂದ ನೀವು ಆ ದುಕಾನ್ಗಳಿಗೆ ಖುಲ್ಲ ಇಟ್ಟು ಕೇಸಿಂದ ಎಲ್ಲಿ ಚಿಕನ್ ಒಕ್ಕಾಡ್ತಾರ ಅವರು ಒಕ್ಕಾಡೋದ್ರಿಂದ ಜಾಸ್ತಿ ಇದು ಆಗ್ತದೆ. ಅದ್ರ ಮೇಲೆ ಮೊದಲ ಆ ದುಕಾನ್ಗಳ ಮೇಲೆ ಸುತ್ತ ಕ್ರಮ ತಗೊಳ್ಬೇಕು. ज्यादा उसमें होता साहब हमारे पास कुत्ता भोगता है लेकिन काटता नहीं ज्यादा। लेकिन मैं नेचुरल बोलता हूँ मैं ನೀವು ನಾಯಿಗಳು ಎಲ್ಲಿ ಜಾಸ್ತಿ ಅವ ಇದು ಮಾಡಲಾಗಿದೆ ಜಾಸ್ತಿ ಆ ಸರಿ
ಅದು ರಕ್ತದ ರುಚಿ ಬಿಡೋದು ನಾಯಿಗಳಿಗೆ ಕಡದ ಕೇಸಿಂದ ಹ್ಯಾಂಗದ ಸಿಕ್ಕಲ್ ಬಕರ್ತಾರ ಒಂದು ತೋಲ್ ಕಿಟಿಕೇಸಿಂದ SIಗೆ ಇನ್ವಾಲ್ವ್ಮೆಂಟ್ ಇಂಜಿನಿಯರಿಂಗ್ ಕ್ರಮ ತಗೊಳ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಏನಾಗಲ್ಲ. ಸಭೆಯಲ್ಲಿ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾದ ಸಚಿನ್ ಶಿರ್ವಾಳ್, ಮೊಹಮ್ಮದ್ ಅಜಿಮುದ್ದೀನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.